ಶ್ರೀ ಶರಣ ಶಿವಕವಿ ಉಮಾಪತಿ ಶಾಸ್ತ್ರೀಜಿಯವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀ ರಕ್ಷೆ, ಹಾಗೆ ಸಂಗೀತ ಸೇವೆಯನ್ನ ಗೈದ ಶ್ರೀ ಸಿರಿಕಂಠರ ಶಾರದೆ ಗಾನ ಕೋಗಿಲೆ ಶ್ರೀಮತಿ ಎಸ್ ಅಕ್ಕಮಹಾದೇವಿ ಸಾಕಿಂದಾಜೂರು ಇವರಿಗೂ ಸಹಿತ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀ ರಕ್ಷೆ. ಹಾಗೆ ಈ ಕಾರ್ಯಕ್ರಮದ ತಬಲಾ ಸೇವೆಯನ್ನ 21 ದಿನಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತ ಶ್ರೀಯುತ ಡಿ ವೆಂಕಟೇಶ್ ಸಾಕಿನ್ ಕೂಡ್ಲಿಗಿ, ಜಿಲ್ಲೆ ವಿಜಯನಗರ, ಇವರು ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆಯನ್ನ ಪಡೆದುಕೊಳ್ಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಬರಲಿ. ಈಗ ಸೇವಾ ಭಕ್ತರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಸನ್ಮಾನ. ಮೊದಲಿಗೆ ಶ್ರೀಮತಿ ಗಂಗಮ್ಮ ಕೋನ್ ಶಿವಬಸಪ್ಪ ಬಸವರೆಡ್ಡಿಯರ್ ಮತ್ತು ಶ್ರೀ ಶಿವಬಸಪ್ಪ ಬಸವರೆಡ್ಡಿಯರ್ ಈ ಆದರ್ಶ ದಂಪತಿಗಳು ವೇದಿಕೆಗೆ ಬರಬೇಕು. ಈ ಆದರ್ಶ ದಂಪತಿಗಳು ಶ್ರೀಮಠಕ್ಕೆ 1.5 ಗುಂಟೆ ಜಾಗವನ್ನ ದಾನವಾಗಿ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಸನ್ಮಾನ. 1.5 ಗುಂಟೆ ಜಾಗವನ್ನ ಶ್ರೀಮಠಕ್ಕೆ ದಾನವನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ಆದರ್ಶ ದಂಪತಿಗಳಿಗೆ ಪೂಜ್ಯರ ಆಶೀರ್ವಾದ ಸದಾ ಇರ್ಲಿ ಅಂತ ನಾವು ಶುಭ ಹಾರೈಸೋಣ. ಈಗ ಇವರು ಇಲ್ಲ ಅದರ ಮತ್ತೆ ಬಂದರು. ಶ್ರೀಮಠಕ್ಕೆ 1.5 ಎಕರೆ ಗುಂಟೆ ಜಾಗವನ್ನ ದಾನವಾಗಿ ನೀಡಿದಂತಹ ಶ್ರೀಯುತ ಶಿವಬಸಪ್ಪ ಬಸವರೆಡ್ಡಿಯರ್ ಮತ್ತು ಶ್ರೀಮತಿ ಗಂಗಮ್ಮ ಕೋನ್ ಶಿವಬಸಪ್ಪ ಬಸವರೆಡ್ಡಿಯರ್ ಇವರಿಗೆ ಶ್ರೀಮಠದ ಪರವಾಗಿ ತುಂಬ ಧನ್ಯವಾದಗಳು ಮತ್ತು ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತ ನಾವು ಶುಭ ಹಾರೈಸ್ತಾ, ಈಗ ರಿನ್ಯೂ ಪ್ಯಾನ್ ಕಂಪನಿಯವರು ಶ್ರೀಮಠಕ್ಕೆ ಅಂದ್ರೆ ಸಾಮೂಹಿಕ ವಿವಾಹಕ್ಕಾಗಿ ತಾಳಿಗಾಗಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಧನ್ಯವಾದ ಅರ್ಪಿಸೋಣ. ಅವ್ರ ಪರವಾಗಿ ಶ್ರೀಯುತ ವೀರಣ್ಣ ಹುಗಾರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷಣೆ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. 1 ಲಕ್ಷ ರೂಪಾಯಿಗಳನ್ನ 11 ಜೊತೆ ತಾಳಿಯ ಬಾಬತ್ತನ್ನ ಇವರು ಕೊಡ ಮಾಡಲ್ಪಟ್ಟಿದ್ದಾರೆ ರಿನ್ಯೂ ಪ್ಯಾನ್ ಕಂಪನಿಯವರು. ಹಾಗೆ ಎವರ್ ರಿಸೀವ್ ವಿಂಡ್ ಕಂಪನಿ ಇವರು 25,000 ದಾಸೋಹಕ್ಕಾಗಿ ದೇಣಿಗೆಯಾಗಿ ನೀಡುತ್ತಾರೆ. ಅವರ ಪರವಾಗಿ ಶ್ರೀಯುತ ಎಚ್ ಡಿ ದಾಸಲ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ವಿಚಾರ ಮಾಡಿ ಅವ್ರು ಬರ್ತಿರ್ತಾರ, ಹೇಳಿಲ್ಲ ಅಂದ್ರೆ ಅವ್ರು ಬರಲ್ಲ. ಈಗ ಎವರ್ ರಿಸೀವ್ ವಿಂಡ್ ಕಂಪನಿ ಈ ಒಂದು ಕಂಪನಿಯವರು 25,000 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ಅವರ ಪರವಾಗಿ ಎಚ್ ಡಿ ದಾಸಲ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ದಾಸಲು ಹಾಗೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಸಹಿತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಮತ್ತು ಪೂಜ್ಯರ ಆಶೀರ್ವಾದ ಸದಾ ಅವರಿಗಿರಲಿ ಅಂತ ಶುಭ ಹಾರೈಸ್ತಾ, ಹಾಗೆ ಶ್ರೀ ಬಸವರಾಜ್ ಹನುಮಪ್ಪ ತಳವಾರ್ ರೋಣ ತಾಲೂಕಾ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ಸಂಘ ರೋಣ ಇವರು ಸಾಮೂಹಿಕ ವಿವಾಹಕ್ಕಾಗಿ 11 ಜೊತೆ ಕಾಲುಂಗರವನ್ನ ಕೊಡಮಾಡಲ್ಪಟ್ಟಿದ್ದಾರೆ. ಶ್ರೀಯುತರಿಗೆ ಪೂಜ್ಯರಿಂದ ಸನ್ಮಾನ. ಶ್ರೀರಕ್ಷೆ ಶ್ರೀಯುತ ಬಸವರಾಜ್ ಹನುಮಪ್ಪ ತಳವಾರ್ ಇವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ.
ಹಾಗೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಸಹಿತ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ಮತ್ತು ಪೂಜ್ಯರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹಾರೈಸ್ತಾ, ಶ್ರೀಮತಿ ವೆಂಕಮ್ಮ ಶಶಿಧರ್ ವೀರಾಪುರ್, ಶ್ರೀಮತಿ ವೆಂಕಮ್ಮ ಶಶಿಧರ್ ವೀರಾಪುರ್ ಅವರು ವಧುವರಿಗೆ ಬಟ್ಟೆ ಉಡುಗೊರೆಯನ್ನ ಕೊಟ್ಟಿರ್ತಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ರೂಪದ ಸನ್ಮಾನವನ್ನ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ. ಶ್ರೀಮತಿ ವೆಂಕಮ್ಮ ಶಶಿಧರ್ ವೀರಾಪುರ್ ಇವರು ವಧುವರಿಗೆ ಇಂದು ನಡೆದ ಸಾಮೂಹಿಕ ವಿವಾಹದಲ್ಲಿ ವಧುವರಿಗೆ 11 ಜೊತೆ ಬಟ್ಟೆಗಳನ್ನ ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ. ಹಾಗೆ ಮಳ್ಳಪ್ಪ ದ್ವಾಸಲ್ ಇವರು 21 ದಿನಗಳ ಕಾಲ ನೀರಿನ ಸೇವೆ ಮತ್ತು ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಶ್ರೀಯುತ ಮಳ್ಳಪ್ಪ ದ್ವಾಸಲ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಹಾಗೆ 21 ದಿನಗಳ ಕಾಲ ಅಲ್ಲೇ ನೀರಿನ ಸೇವೆ ಮತ್ತು ಸ್ವಚ್ಛತಾ ಕಾರ್ಯಗಳನ್ನ ಎಷ್ಟು ಶ್ಲಾಘಿಸಿದ್ರು ಕಡಿಮೆನೆ. ಅಂತಹ ಕೆಲಸಗಳನ್ನ ಈ ಎಲ್ಲಾ ಭಕ್ತಾದಿಗಳು ಮಾಡಿರ್ತಾರೆ. ಅಂತಹ ಭಕ್ತಾದಿಗಳಿಗೆ ಪೂಜ್ಯರ ಆಶೀರ್ವಾದ ಸದಾ ಇರ್ಲಿ ಅಂತ ಶುಭ ಹಾರೈಸೋಣ. ಜೋರ ಚಪ್ಪಾಳೆ ಮೂಲಕ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸೋಣ. ಈ 21 ದಿನಗಳ ಕಾಲ ಪ್ರಸಾದ ವ್ಯವಸ್ಥೆಯಲ್ಲಿ ಟ್ಯಾಂಕರ್ ಮೂಲಕ ನೀರಿನ ಸೇವೆ, ಸ್ವಚ್ಛತಾ ಕಾರ್ಯ ಸ್ವತಃ ತಾವೇ ಒಂದು ಬರಿಗೆ ಹಿಡಿದು ಸ್ವಚ್ಛ ಮಾಡ್ತಕ್ಕಂತ ಕಾರ್ಯವನ್ನ ತೊಡಗಿದ್ರು. ಆ ಸೇವೆಗೆ ಪೂಜ್ಯರ ಆಶೀರ್ವಾದ ಸದಾ ಇರ್ಲಿ ಅಂತ ಹಾರೈಸ್ತಾ, ಇನ್ನು ಮಾರುತಿಯಪ್ಪ ಬಂಡಿವಡ್ಡರ್ ಇವರು ಶ್ರೀಮಠದ ದಾಸೋಹಕ್ಕಾಗಿ ಕಟ್ಟಿಗೆ ಕೊರೆದು ಕೊಡುವ ಕಾರ್ಯವನ್ನ ಮಾಡಿಕೊಟ್ಟಿದ್ದಾರೆ. ಮಾರುತಿಯಪ್ಪ ಬಂಡಿವಡ್ಡರ್ ಇವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ. ಮಾರುತಿಯಪ್ಪ ಬಂಡಿವಡ್ಡರ್ ಅವ್ರು ಬಂದು ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆನ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಮಾರುತಿಯಪ್ಪ ಬಂಡಿವಡ್ಡರ್ ಇನ್ನು ಬರ್ರಿ ಶ್ರೀಮಠದಲ್ಲಿ ನೀಡ್ತಕ್ಕಂತ ದಾಸೋಹಕ್ಕಾಗಿ ಕಟ್ಟಿಗೆ ಕೊರೆದು ಕೊಡುವ ಒಂದು ಕಾರ್ಯವನ್ನ ಇವರು ಮಾಡಿದ್ದಾರೆ. ಅವ್ರಿಗೂ ಸಹಿತ ಪೂಜ್ಯರ ಆಶೀರ್ವಾದ ಸದಾ ಇರ್ಲಿ ಅಂತ ಹಾರೈಸ್ತಾ, ಇನ್ನು ಬನ್ನಿಕಟ್ಟಿ ಗೆಳೆಯರ ಬಳಗ 15,000 ರೂಪಾಯಿ ಅಕ್ಕಿಯ ಸೇವೆಯನ್ನ ಮಾಡಿರ್ತಾರೆ. ಅವರು ಒಬ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಬನ್ನಿಕಟ್ಟಿ ಗೆಳೆಯರ ಬಳಗದವರು ಒಬ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಇನ್ನು ಅಕ್ಕಿಯ ಸೇವೆಯನ್ನ ಗೈದ ಶ್ರೀಯುತ ಪ್ರಕಾಶ್ ನಾಯ್ಕರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಬನ್ನಿಕಟ್ಟಿ ಗೆಳೆಯರ ಬಳಗದಲ್ಲಿ ಒಬ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಇವರು 15,000 ರೂಪಾಯಿ ಅಕ್ಕಿಯ ಬಾಬತ್ತನ್ನ ಪಾವತಿಸುತ್ತಾರೆ. ಹಾಗೆ ಮುಂದಿನದಾಗಿ ಪ್ರಕಾಶ್ ನಾಯ್ಕರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಇನ್ನು ರಾಮಪ್ಪ ಹನುಮಪ್ಪ ನಡುವಲ್ಗುಡ್ಡ ಇವರು ಸಹಿತ ಅಕ್ಕಿ ಸೇವೆಯನ್ನ ಸಲ್ಲಿಸುತ್ತಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಈ ಭಕ್ತಾದಿಗಳಿಗೆ ಪೂಜ್ಯರ ಆಶೀರ್ವಾದ ಸದಾ ಇರ್ಲಿ ಅಂತ ಹಾರೈಸೋಣ. ಈಗ ರಾಮಪ್ಪ ನಡವಲಗುಡ್ಡ ಇವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಹಾಗೆ ರಮೇಶ್ ಅರ್ಕ್ಸಾಲಿ ಅವರು ಸಹಿತ ಒಂದು ಕ್ವಿಂಟಲ್ ಅಕ್ಕಿಯನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗ ವಿನಂತಿ. ರಾಮಪ್ಪ ಹನುಮಪ್ಪ ನಡುಲ್ಗುಡ್ಡ ಇವರಿಗೆ ಶ್ರೀರಕ್ಷೆ ನೀಡ್ತಾ ಇದೆ. ಹಾಗೆ ಮುಂದಿನದಾಗಿ ರಮೇಶ್ ಅರ್ಕ್ಸಾಲಿ ಮತ್ತು ಗೋಪಿ ಅರ್ಕ್ಸಾಲಿ ಈ ಸಹೋದರರು ಬಂದು ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆನ ಪಡ್ಕೊಂಡು ಹೋಗ್ಬೇಕು. ತಲಾ 1 ಕ್ವಿಂಟಲ್ ಸೋನಾ ಮಸೂರಿ ಅಕ್ಕಿಯನ್ನ ಕೂಡ ಮಾಡಲ್ಪಟ್ಟಿರ್ತಾರೆ. ಈರುವರ ಸಹೋದರಿಗೆ ಪೂಜ್ಯರಿಂದ ಆಶೀರ್ವಾದ. ರಮೇಶ್ ಅರ್ಕ್ಸಾಲಿ ಇನ್ನು 21 ದಿನಗಳ ಕಾಲ ಈ ಒಂದು ಕ್ಯಾಮರಾ ಸೇವೆ ಈ ಒಂದು ಕಾರ್ಯಕ್ರಮದ ಒಂದು ಯೂಟ್ಯೂಬ್ ನಲ್ಲಿ ಒಂದು ಬರುವಂತೆ ಮಾಡಿದಂತಹ ಶ್ರೀಯುತ ರಾಕೇಶ್ ನಡವಲಗುಡ್ಡ ಮತ್ತು ಅರುಣ್ ರೋಣದ್ ಮತ್ತು ಬಸವರಾಜ್ ಬಂಡಿವಡ್ಡ ಈ ಮೂರುವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಸನ್ಮಾನ. ಸುಮಾರು 6,200ಕ್ಕಿಂತ ಹೆಚ್ಚು ಹೂವು ಬಂದಿದೆ.
ಬಹಳಷ್ಟು ಮನೆಯಲ್ಲೇ ಕೆಲವೊಂದಿಷ್ಟು ಭಕ್ತಾದಿಗಳು ಬರದೇ ಇರ್ತಕ್ಕಂಥ ಭಕ್ತಾದಿಗಳು ಮನೆಯಲ್ಲೇ ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ. ಈ ಒಂದು ಯುವಕರ ಸಮಾಜ ಸೇವೆಗೆ ನಾವೆಲ್ಲರೂ ಸಹಿತ ಧನ್ಯವಾದವನ್ನ ಅರ್ಪಿಸೋಣ. ರಾಕೇಶ್ ನಡೋಲ್ಗುಡ್ಡ, ಅರುಣ್ ರೋಣದ್ ಮತ್ತು ಬಸವರಾಜ್ ಬಂಡಿವುಡ್ಡರ್ ಈ ಮೂವರು ಯೂಟ್ಯೂಬ್ ನಲ್ಲಿ ಕಾರ್ಯಕ್ರಮದ ಒಂದು ಪ್ರಸಾರ ಸೇವೆಯನ್ನ ನಡೆಸಿಕೊಟ್ಟಿದ್ದಾರೆ. ಇನ್ನು ಭೀಮ್ಶಿ ಮಲ್ಲಾಪುರ್ ಇವರು ಅಕ್ಕಿ ಸೇವೆಯನ್ನು ಒದಗಿಸಿದ್ದಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಭೀಮ್ಶಿ ಮಲ್ಲಾಪುರ್ ಇವ್ರು ಬರ್ಬೇಕು. ಹಾಗೆ ಶ್ರೀಯುತ ಅಂದಪ್ಪ ಕೆಳಗಡೆ ಉಪ್ಪಿನಕಾಯಿ ಸೇವೆಯನ್ನ ಒದಗಿಸಿದ್ದಾರೆ. ಶ್ರೀಯುತ ಅಂದಪ್ಪ ಕೆಳಗಡೆ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಅಂದಪ್ಪ ಕೆಳಗಡೆ ಹಾಗೆ ಶ್ರೀಯುತ ಚನ್ನಪ್ಪಗೌಡ ಸಂಗನಗೌಡ ಹಲ್ಕೂರ್ಕಿ ಇವ್ರು ಕಿರಾಣಿ ವ್ಯಾಪಾರಸ್ಥರು ಅಬ್ಬಿಗೇರಿ. ಇವರು ಸಾಮೂಹಿಕ ವಿವಾಹಕ್ಕಾಗಿ ಬಾಸಿಂಗ ಸೇವೆಯನ್ನು ಒದಗಿಸಿರುತ್ತಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಚನ್ನಪ್ಪಗೌಡ್ರ ಸಂಗನಗೌಡ ಹಲ್ಕೂರ್ಕಿ ಅವರು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಹಾಗೆ ಪ್ರತಿ ವರ್ಷ ಶ್ರೀಮಠದಿಂದ ಈ ಒಂದು ಪತ್ರಿಕೆಯನ್ನ ಹೊರಡಿಸಲಾಗ್ತದೆ. ಆ ಪತ್ರಿಕೆಯ ಮುದ್ರಣ ಸೇವೆಯನ್ನ ಶ್ರೀಯುತ ಮಾನಪ್ಪ ಅರಕ್ಸಾಲಿ ಅವರು ವಹಿಸಿರುತ್ತಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಮಾನಪ್ಪ ಅರಕ್ಸಾಲಿ. ಹಾಗೆ ಪ್ರತಿ ವರ್ಷವೂ ಸಹಿತ ಶ್ರೀಮಠದಲ್ಲಿ ಜರುಗುವಂತಹ ಕಾರ್ಯಕ್ರಮಕ್ಕೆ ಮೂವ್ಮೆಂಟ್ ನೆನಪಿನ ಕಾಣಿಕೆಯನ್ನ ಕೊಡುವಂತಹ ಶ್ರೀಯುತ ವಿಶ್ವನಾಥ್ ತಿಪ್ಪಶೆಟ್ಟಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ವಿಶ್ವನಾಥ್ ತಿಪ್ಪಶೆಟ್ಟಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಇನ್ನು ಗ್ರಾಮ ಪಂಚಾಯಿತಿ ಅಬ್ಬಿಗೆರೆ ಸಿಬ್ಬಂದಿ ಅವರು ಚಪಾತಿ ಹಿಟ್ಟಿನ ಸೇವೆಯನ್ನ ಮಾಡಿರ್ತಾರೆ. ಅವರು ಒಬ್ರು ಬಂದು ಸಿಬ್ಬಂದಿಯವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಗ್ರಾಮ ಪಂಚಾಯಿತಿ ಅಬ್ಬಿಗೆರೆ ಸಿಬ್ಬಂದಿಯವರು ಅವರಲ್ಲಿ ಒಬ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಹಾಗೆ ಜೋರಾದ ಚಪ್ಪಾಳೆ ಬರ್ಲಿ ಎಲ್ಲ ಭಕ್ತಾದಿಗಳಿಗೆ. ಇನ್ನು 21 ದಿನಗಳ ಕಾಲ ಪ್ರಸಾದ ತಯಾರಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಶರಣಪ್ಪ ಸಿದ್ನೇಕೊಪ್ಪ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಶ್ರೀಯುತ ಶಿವಪ್ಪ ಸಿದ್ನೇಕೊಪ್ಪ ಅವ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಹಾಗೆ ಗುಲ್ಪತ್ರಪ್ಪ ಮಾ ಶಿವಶಿಂಪರ ಇವರು ಒಂದು ಜೊತೆ ತಾಳಿ ಮತ್ತು ಒಂದು ಜೊತೆ ಕಾಲುಂಗರವನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಗುಲ್ಪತ್ರಪ್ಪ ಮಾ ಶಿವಶಿಂಪರ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಗುಲಪುತ್ರಪ್ಪ ಮಾ ಶಿವಶಿಂಪರ್ ಹೌದಾನ. ಹಾಗೆ ಪ್ರತಿ ವರ್ಷ ಮಹಾರಥೋತ್ಸವ ಜರುಗುತ್ತೆ. ಆ ಮಹಾರಥೋತ್ಸವದ ನಿರ್ವಹಣೆ ಕಾರ್ಯವನ್ನ ಈ ಒಂದು ಬಡಿಗೇರ್ ಸಹೋದರರು ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಸವರಾಜ್ ಬಡಿಗೇರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಬಸವರಾಜ್ ಬಡಿಗೇರ್ ಅವರು ಮಹಾರಥೋತ್ಸವದ ಒಂದು ನಿರ್ವಹಣೆ ಕಾರ್ಯ. ಹಾಗೆ ಶಶಿಧರ್ ಬಡಿಗೇರ್, ಬಸವರಾಜ್ ಬಡಿಗೇರ್ ಅವ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಶಶಿಧರ್ ಬಡಿಗೇರ್ ಅವ್ರು ಬರ್ಬೇಕು. ವೀರೇಶ್ ಮೌನೇಶ್ ಬಡಿಗೇರ್ ಅವ್ರು ಬರ್ಬೇಕು. ಮುತ್ತಪ್ಪ ಶಿರೂರ್ ಅವ್ರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಅವರಿಗೆ ಜ್ವರ ಚಪ್ಪಾಳೆ ಮೂಲಕ ನಾವೆಲ್ಲರೂ ಸಹಿತ ಧನ್ಯವಾದಗಳನ್ನ ಅರ್ಪಿಸೋಣ. ಹಾಗೆ ಇದೊಂದು ಇತ್ತಕ್ಕ, ಇದೊಂದು ಮಾಡೋಣ ಪ್ರಭು ಸಂಖ್ಯೆ ಅಂತ ಗೆಳೆಯರು. ಇನ್ನು ಪ್ರಭು ಸಂತಿ ಮತ್ತು ಗೆಳೆಯರ ಬಳಗದಿಂದ ದಾಸೋಹಕ್ಕಾಗಿ 12,016 ರೂಪಾಯಿನ ಕೊಡುಗೆಯಾಗಿ ನೀಡಿದ್ದಾರೆ. ಅವರು ಬಂದು ಪ್ರಭು ಸಂತಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಪ್ರಭು ಸಂತಿ ಅವರು. ಹಾಗೆ ಶ್ರೀಮಠದ ಸೇವೆಯನ್ನ ಮಾಡ್ಕೋತ ಬಂದಿರುವಂತ ಶ್ರೀಯುತ ದೇವಪ್ಪ ಹಾತಲಗಿರಿ ಮತ್ತು ರೇಣುಕಪ್ಪ ಹುಳ್ಳಿ
ಈ ಸೇವಕರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ದೇವಪ್ಪ ಹಾತಲಗೆರೆ ಮತ್ತು ರೇಣುಕಪ್ಪ ಹುಳ್ಳಿ ಇವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಶ್ರೀಮಠದ ಸೇವಕರಾಗಿ ಕಾರ್ಯನಿರ್ವಹಿಸತಕ್ಕಂತಹ ದೇವಪ್ಪ ಹಾತಲಗಿರಿ ಮತ್ತು ರೇಣುಕಪ್ಪ ಹುಳ್ಳಿ ಇವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ, ಹಾಗೆ ದೇವಪ್ಪ ಹುಳ್ಳಿ ಮತ್ತು ರೇಣಮ್ಮ ಹುಳ್ಳಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ದೇವಪ್ಪ ಹುಳ್ಳಿ ಮತ್ತು ರೇಣಮ್ಮ ಹುಳ್ಳಿ ಇವರಿಗೆ ಪೂಜ್ಯರಿಂದ ಆಶೀರ್ವಾದ. ಜೋರಾದ ಚಪ್ಪಾಳೆ ಬರ್ಲಿ. ಅವರ ಸೇವೆಗೆ ನಾವೆಲ್ಲರೂ ಸಹಿತ ಧನ್ಯವಾದಗಳನ್ನ ಅರ್ಪಿಸೋಣ. ವರ್ಷವಿಡೀ ಸಹಿತ ಈ ಒಂದು ಮಠದ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿರ್ತಕ್ಕಂತ ಭಕ್ತಾದಿಗಳು. ಇನ್ನು ಈ ಒಂದು ಶ್ರೀಮಠದ ಒಂದು ಗ್ರಾಮದ ಸ್ವಚ್ಛತಾ ಕಾರ್ಯದಿಂದ ಗ್ರಾಮ ಪಂಚಾಯತಿ ಹಾಗೆ ಅಂದಪ್ಪ ಐಹೊಳೆ ಅವರು ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಅಂದಪ್ಪ ಐಹೊಳೆ. ಇನ್ನು ಶ್ರೀಮಠದ ಸೇವೆಯನ್ನ ಮಾಡ್ತಕ್ಕಂಥ ದೇವಪ್ಪ ಹಾತಲಗಿರಿ ಮತ್ತು ರೇಣುಕಪ್ಪ ಹುಳ್ಳಿ ಅವರಿಗೆ ಶ್ರೀರಕ್ಷೆ ನೀಡ್ತಾ ಇದೆ. ಚಪ್ಪಾಳೆ ಮೂಲಕ ಅವರಲ್ಲಿ ಸಹಿತ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರತಕ್ಕಂತಹ ಅಂದಪ್ಪ ಐಹೊಳೆ ಇವರಿಗೆ ಪೂಜ್ಯರಿಂದ ಶ್ರೀರಕ್ಷೆ. ಇನ್ನು ಬಸವರಾಜ್ ಮುದೋಳ್ ಇವರು ನೀರಿನ ವ್ಯವಸ್ಥಾಪಕರು. ನೀರಿಗೆ ಯಾವುದೇ ಕುಂದುಕೊರತೆ ಆಗದಂತಾಗ ಪ್ರಸಾದ ವ್ಯವಸ್ಥೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸೇವೆಯನ್ನ ಗೈದಿದ್ದಾರೆ. ಶ್ರೀಯುತ ಬಸವರಾಜ್ ಮುದೋಳ್ ಅವರಿಗೆ ನೀರಿನ ಸರಬರಾಜಿಗಾಗಿ ಪೂಜ್ಯರಿಂದ ಆಶೀರ್ವಾದ. ಪ್ರಸಾದ ವ್ಯವಸ್ಥೆಗೆ ನೀರಿನ ಸರಬರಾಜು ಮಾಡಿರ್ತಕ್ಕಂಥ ಬಸವರಾಜ್ ಮುದೋಳ್ ಆಶೀರ್ವಾದ ರೂಪದ ಶ್ರೀ ಪ್ರಭು ಸಂತಿ ಗೆಳೆಯರ ಬಳಗ 2016 ಕೊಡುಗಿರ್ತಾರೆ. ಅವರು ಒಂದು ಪೂಜೆಯಿಂದ ಆಶೀರ್ವಾದ ಪಡೆದುಕೊಂಡು ಪ್ರಭು ಸಂತಿ ಶ್ರೀಯುತ ಅಂದಯ್ಯ ಕಳ್ಳಿಮಠ ಅವರಿಗೆ ಅಂದಯ್ಯನವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ. 12.5 ಕ್ವಿಂಟಲ್ ಸಕ್ಕರೆ ಸೇವೆಯನ್ನು ಒದಗಿಸಿದಂತ ಅಬ್ಬಿಗೇರಿಯ ಕುರಿಗಾಯಿ ಸಂಘದ ಯುವಕರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ. ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮನದನಿಂದ ಸರ್ವ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಾಕಷ್ಟು ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸುತ್ತಾರೆ. ಆ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಆ ಎಲ್ಲ ಭಕ್ತಾದಿಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಸಹಿತ ಧನ್ಯವಾದಗಳನ್ನ ಅರ್ಪಿಸೋಣ. ಇನ್ನು ಬಾಂಡೆ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಶ್ರೀಮತಿ ಬಾರ್ಕೇರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷಣೆ ಪಡ್ಕೊಂಡು ಹೋಗ್ಬೇಕಾಗಿಲ್ಲ. ಶ್ರೀಮತಿ ಲಕ್ಷ್ಮವ್ವ ಬಾರ್ಕೇರ್ ಅವರು ಪೂಜ್ಯರಿಂದ ಆಶೀರ್ವಾದ ರೂಪದ ಶ್ರೀರಕ್ಷೆ ಪಡ್ಕೊಂಡು ಹೋಗ್ಬೇಕು. ಲಾಸ್ಟ್
ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಸರ್ವರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ತನು ಮನದ ಗುಣದಿಂದ ಸೇವೆಯನ್ನು ಸಲ್ಲಿಸಿದಂತ ಎಲ್ಲ ಭಕ್ತಾದಿಗಳಿಗೆ ಪೂಜ್ಯರ ಆಶೀರ್ವಾದ